ಮಹಿಮೆಗೆ ಬರುವಂತೆ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನಿನ್ನ ನಾಮ ಮಹಿಮೆಗೆ ಬರಲಿ. ಆರಾಧನೆ ಮಾಡಲು ನಿನ್ನ ಜ್ಞಾನ ವಿವೇಕವನ್ನು ಬಿಡುಗಡೆ ಮಾಡಲು, ಆತ್ಮದಿಂದಲೂ ಸತ್ಯದಿಂದ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಜ್ಞಾನದಿಂದಲೂ ನಿನ್ನ ಗಣಪಡಿಸುವಂತೆ ನೀನು ಕೃಪೆ ಮಾಡಿಸು. ಈಗ ಮಾಡಿದಕ್ಕಾಗಿ ಒಂದು ಯೇಸು ಕ್ರಿಸ್ತನ ನಾಮದಲ್ಲಿ ಆಮೆನ್. ದೇವರೇ ನಿಮಗೆ ಹೊಸ ಆರಂಭ, ಹೊಸ ಬಾಳು ತಂದವನೇ, ಹೊಸ ಆರಂಭ ತಂದವನೇ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ನನ್ನ ಮಕ್ಕಳನ್ನು ಮರೆಯದಂತೆ ನಾವು ಪೋಷಿಸಿದೆ. ನನ್ನ ಮಕ್ಕಳನ್ನು ಮರೆಯದಂತೆ ನಾವು ಪೋಷಿಸಿದೆ. ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ. ನಮ್ಮ ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ಸ್ತೋತ್ರ ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಕಳೆದದನ್ನು ಯೋಚಿಸದೆ, ಪೂರ್ವಕಾಲ ಚಿಂತಿಸದೆ,
ಕಳೆದದನ್ನು ಯೋಚಿಸದೆ ಪೂರ್ವಕಾಲವ ಚಿಂತಿಸದೆ ಹೊಸ ಬಾಗಿಲು ತೆರೆದಿರುವೆ, ಮಹಿಮೆಯ ಕಾರ್ಯವ ಮಾಡಿರುವೆ. ನಮಗ ಹೊಸ ಬಾಗಿಲು ತೆರೆದಿರುವೆ, ಮಹಿಮೆಯ ಕಾರ್ಯವ ಮಾಡಿರುವೆ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಓ ಸ್ತೋತ್ರ, ನಿಮಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ಕಣ್ಣೀರಿಂದ ಬಿತ್ತಿದನು ಆನಂದದಿಂದ ಕುಯ್ಯುವೆನು, ಕಣ್ಣೀರಿಂದ ಬಿತ್ತಿದನು ಆನಂದದಿಂದ ಕುಯ್ಯುವೆನು. ಬೇಡಿ ನಿಂತ ಕೈಗಳನ್ನು ಕೊಡುವ ಕೈಯಾಗಿ ಮಾಡಿರುತ್ತಿದೆ. ನಮ್ಮ ಕೈಗಳನ್ನ ಬೇಡಿ ನಿಂತ ಕೈಗಳನ್ನು ಕೊಡುವ ಕೈಯಾಗಿ ಮಾಡಿಸಿದೆ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಪೂರ್ಣ ಹೃದಯದಿ ಸಲ್ಲಿಸುವೆ. ಸ್ತೋತ್ರ, ನಿಮಗೆ ಸ್ತೋತ್ರ, ಪೂರ್ಣ ಮನದಿಂದ ಸಲ್ಲಿಸುವೆ. ತನ್ನ ಮಕ್ಕಳನ್ನು ಕೋರಿ ಕಲಾವಶಾಂಗಲರವ, ತನ್ನ ಮಕ್ಕಳನ್ನು ಮರೆಯದಂತೆ ನಾವು ಪೋಷಿಸಿದೆ. ತನ್ನ ಮಕ್ಕಳನ್ನು ಮರೆಯದಂತೆ ನಾವು ಪೋಷಿಸಿದೆ. ಥ್ಯಾಂಕ್ ಯು ಜೀಸಸ್. ದೇವರೇ, ನಮ್ಮನ್ನ ಅನುದಿನ ಪೋಷಣೆ ಮಾಡಿ ನಮ್ಮನ್ನ ನಡೆಸಿದಕ್ಕಾಗಿ ಸ್ತೋತ್ರಪ್ಪ. ದೇವರೇ, ನಮ್ಮ ಪ್ರತಿಯೊಂದು ಆರ್ಥಿಕ ವಿಷಯಗಳನ್ನ ನೀವು ಸಂಧಿಸಿದಕ್ಕಾಗಿ ಸ್ತೋತ್ರ ಸ್ವಾಮಿ. ಓ ಥ್ಯಾಂಕ್ ಯು ಲಾರ್ಡ್. ನಮ್ಮ ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿದ ದೇವನೇ ನಿನಗೆ ಸ್ತೋತ್ರ ಆಗ್ತದೆ. ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ. ನಮ್ಮ ಕೊರತೆಯನ್ನು ಕ್ರಿಸ್ತನಲ್ಲಿ ನೀಗಿಸಿ ಕಾದು ನಡೆಸಿರುವೆ. ಗೌರಿ ಮನಸ್ಸಂದಲರ ಉಡಕರ ಉಡದರಿ ಅಂದಲರಿ ಕಡದರ ಮನವ ಶಿಬಿರಿಗಳದರ ಕರ್ತನೇ, ನಿನಗೆ ಸ್ತೋತ್ರವಾಗಲಿ, ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ಎಲ್ಲಾ ದುಷ್ಟನ ಕಾರ್ಯಗಳು, ಕಲಾಪಗಳು, ಕ್ರಿಯೆಗಳನ್ನ ನೀವು ನಿರ್ಮೂಲನೆ ಮಾಡಿದಕ್ಕಾಗಿ ಸ್ತೋತ್ರ ಸ್ವಾಮಿ. Hallelujah, hallelujah, hallelujah. Oh Rama mama mama mama. Oh Rikada Rama mama 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 mama. Oh Rena na 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 na. Shibirikada. Yesu appa ellam nagube. Yesu appa ellam krupe. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ. ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ. ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ.
ಗಣನೆಗೆ ಬಾರದನ್ನ ಗಣನೆಯ ಮಾಡಿದ ನಿಕೃಪೆ ಯಾವ ಗಣನೆಗೂ ಬಾರದಂತ ಗಣನೀಯ ಮಾಡಿದ ನಿಕೃಪೆ ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ ನಾ ಜೀವನ ಸಾಗುತ್ತಿರುವುದು ನನ್ನ ಬಾಲದಿಂದಲ್ಲ ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ ನನ್ನ ಜೀವನ ಸಾಗುತ್ತಿರುವುದು ನನ್ನ ಬಲದಿಂದಲ್ಲ ನಾ ಮಣ್ಣಲ್ಲಿರದೆ ಉಸಿರಾಡುವುದು ನನ್ನ ಸಾಮರ್ಥ್ಯದಿಂದಲ್ಲ ಗಣನೆಗೆ ಬಾರದಂತ ನನ್ನ ಗಣನೀಯ ಮಾಡಿದ್ದು ನಿನ್ ಕೃಪೆ ಗಣನೆಗೂ ಬಾರದಂತ ನನ್ನ ಗಣನೀಯ ಮಾಡಿದ್ದು ನಿನ್ ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ 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 ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ ಯೇಸು ಅಪ್ಪ ಎಲ್ಲ ನಿನ್ನ ಕೃಪೆ ಎಲ್ಲ ನಿನ್ನಯ ಕೃಪೆ ಎಲ್ಲದೆ ಬೇರೆ ಏನಿಲ್ಲ ಓ ಯೇಸಯ್ಯ ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ ಯೇಸಯ್ಯ ಎಲ್ಲ ನಿನ್ನಯ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ ಯೇಸಯ್ಯ ನಾ ಜೀವಿಸುತ್ತಿರುವುದು ನಿನ್ನ ಕೃಪೆಯಲ್ಲದೆ ಬೇರೆ ಏನಿಲ್ಲ ಓ ಯೇಸಯ್ಯ ಕೃಪೆ ಕೃಪೆ ಎಲ್ಲ ನಿನ್ನಯ ಕೃಪೆ 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 ಎಲ್ಲ ನಿನ್ನಯ ಕೃಪೆ. Thank you, Jesus. Thank you, Holy Spirit of God. Thank you, Holy Spirit of God. Thank you, Jesus, Lord. Thank you, Holy Spirit of Lord. Thank you, Jesus, Lord. ದೇವರೇ ನಿನ್ನ ನಾಮ ಮಹಿಮೆಗಾಗಿ ಸ್ತೋತ್ರ ರಾಜನೇ. ಪ್ರತಿಯೊಂದು ವಿಷಯಗಳನ್ನು ರಾಜ ನಿನ್ನ ಕಣ್ಣು ಮುಂದೆ ಒಪ್ಪಿಸಿ ಕೊಡ್ತಾ ಇದೀವಿ, ನಿನ್ನ ಹಸ್ತಗಳಿಗೆ ಒಪ್ಪಿಸಿ ಕೊಡ್ತಾ ನೀನು ಆಳ್ವಿಕೆ ಮಾಡು ಸ್ವಾಮಿ. ಯೇಸುವಿನ ನಾಮದ ತಂದೆ ದೇವರೇ ಪ್ರತಿಯೊಂದು ವಾಕ್ಯಗಳನ್ನ ರಾಜ ನಿನ್ನ ಮಾತನಾಡು, ಪ್ರತಿಯೊಬ್ಬವರ ಸಂಗಡ ನಿನ್ನ ಮಾತನಾಡು. ಯೇಸು ಕ್ರಿಸ್ತ ನಾಮದಲ್ಲಿ ದೇವರ ವಾಕ್ಯವು ಫಲಗೊಳ್ಳಲಿ, ಪ್ರಬಲವಾಗಲಿ ರಾಜನೇ. ದೇವರ ಪ್ರತಿಯೊಬ್ಬೊಬ್ಬರ ಹೃದಯಗಳು ತೆರೆಯಲಿ, ವಾಕ್ಯಗಳನ್ನು ಕೇಳಿ ಆಶೀರ್ವಾದ ಹೊಂದಿಕೊಳ್ಳಲಿ. ಯೇಸುವಿನ ನಾಮದ ತಂದೆ ಆಮೆನ್. ಕರ್ತನನ್ನು ನೋಡಲು ಬಂದಂತ ಜನರ ಜೀವಿತ ಯಾವ ರೀತಿ ಬದಲಾವಣೆ ಆಗ್ತದೆ ಅನ್ನೋದ್ರ ಕುರಿತಾಗಿ ಲೂಕ 19:1 ಹೊಕ್ಕು ದಾಟಿ ಹೋಗುತ್ತಿದ್ದನು. ಇದ್ದನು ಮತ್ತು ಐಶ್ವರ್ಯವಂತನು ನೋಡಲು ಅಪೇಕ್ಷಿಸಿದರು. ತಾನು ಕುಳ್ಳನಾಗಿರೋದ್ರಿಂದ ಈಗ ಯೋಚನೆ ಮಾಡ್ರಿ, ಒಬ್ಬ ಯೇಸು ಕ್ರಿಸ್ತನ ಹೋಗ್ತಾ ಇದ್ದಾನೆ, ಅದನ್ನ ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ಅವ್ನು ಕುಳ್ಳನಾಗಿರ್ತಾನೆ. ಕುಳ್ಳನಾಗಿರ್ಬೇಕಾದಾಗ ಒಬ್ಬ ಐಶ್ವರ್ಯವಂತ, ಯೋಚನೆ ಮಾಡ್ರಿ, ಐಶ್ವರ್ಯವಂತನು ಯಾರಿಗಾನ ಒಂದು ಮಾತು ಹೇಳಿ ಕಳ್ಸಿ ಅಂತ ಶ್ರೀಮಂತ ನಿನ್ನ ಕರಿತಾ ಇದ್ದಾನಂದ್ರೆ
ಎಂತ ಒಬ್ಬ ವ್ಯಕ್ತಿ ಆದ್ರೂ ಹೋಗ್ದಲೇ ಇರ್ತಾನ? ಹೋಗ್ತಾನಲ್ಲ. ಆದ್ರೂ ಸಹ ಆ ಒಬ್ಬ ವ್ಯಕ್ತಿ ಯೇಸು ಸ್ವಾಮಿಯನ್ನ ನೋಡ್ಬೇಕೆಂಬುದಾಗಿ ತೀರ್ಮಾನ ಮಾಡ್ತಾನೆ. ಕುಳ್ಳನಾಗಿರ್ತಾನೆ, ಆ ಜನಗಳ ಮಧ್ಯದಲ್ಲಿ ದೇವರು ನೋಡೋಕ್ಕಾಗಲ್ಲ, ಆದ್ರೂ ಸಹ ಅವ್ನು ಮುಂದಾಗಿ ಓಡೋಗ್ತಾನೆ. ನೋಡ್ರಿ, ಮುಂದಿನ ವಾಕ್ಯ ಹೇಳ್ತದೆ, ಆದ ಕಾರಣ ಹತ್ತಿದನು. ಮುಂದಾಗಿ ಹೋಗಿ ಆಲದ ಮರ ಹತ್ತಿದನು ಅಂತಂದ್ರೆ ದೇವ್ರು ಎಲ್ಲಿದ್ದಾರೆ? ಹಂಗಾದ್ರೆ ಮಧ್ಯದಲ್ಲಿದ್ದಾರೆ. ಜನಗಳ ಮಧ್ಯದಲ್ಲಿ ಜನಗಳು ಮುಂದೆ ಹೋಗ್ತಾ ಇದ್ದಾರೆ, ಆ ಹಿಂದೆನೂ ಬರ್ತಾ ಇದ್ದಾರೆ, ಆತನ ಮಧ್ಯದಲ್ಲಿದ್ದಾನೆ. ಅಂದ್ರೆ ಆತನು ಮುಂದಾಗಿ ಹೋಗಿದ್ದಾನೆ, ಮುಂದೆ ನೋಡ್ಬೋದಲ್ಲ. ಹಲ್ಲೆಲೂಯಾ. ನೀನು ಯೇಸು ಸ್ವಾಮಿನ ನೋಡ್ಬೇಕು ಅನ್ನುವುದಾಗಿ ಆಸೆ ಪಡೋದು ಅಷ್ಟು ಮುಖ್ಯ ಅಲ್ಲ, ಆದ್ರೆ ಆಸೆ ಪಟ್ಟಿ ತಕ್ಕನಾಗಿ ನೀನು ಪ್ರಯಾಸ ಪಡೋದು ಅಷ್ಟೇ ಮುಖ್ಯ. ನೀನ್ ಪ್ರಯಾಸ ಪಡೋದಲ್ಲೇ ಅಯ್ಯೋ ದೇವರೇ ನನಗಿದ್ರೆ ಎಲ್ಲಾದ್ರಿಂದ ಬಿಡುಗಡೆ ಕೊಡದೇವ್ರೆ, ಅಯ್ಯೋ ದೇವರೇ ಇವರೆಲ್ಲ ಈ ರಥ, ನಾವು ಆ ರೀತಿಯಾಗಿ ಮಾಡೋ ಪ್ರಯೋಜನ ಇಲ್ಲ. ನಾವು ನಮ್ಮ ದೇವರನ್ನ ನೋಡ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ನಾವೇನ್ ಮಾಡಿರ್ಬೇಕು, ಅದಕ್ಕಾದ ತಕ್ಕ ಪ್ರಯಾಸ ನಮ್ಮ ಒಳಗಡೆ ಇರಬೇಕು. ಹಲ್ಲೆಲೂಯಾ. ಒಂದ್ಸಲ ಜೋರ ಚಪ್ಪಾಳೆ ತಟ್ಟರಲ್ಲ. ಮುಂದೆ ಹೋದಮ್ಮ. ಯೇಸು ಅಲ್ಲಿಗೆ ಬಂದು ನೋಡ್ರಿ, ಇಲ್ಲಿ ಯೋಚನೆ ಮಾಡ್ರಿ, ಜನಗಳ ಮಧ್ಯದಲ್ಲಿ ಒಬ್ಬ ಅರಸ ಹೋಗ್ತಾ ಇದ್ದಾನೆ, ಒಬ್ಬ ರಾಜಕಾರಣಿ ವ್ಯಕ್ತಿ ಹೋಗ್ತಾ ಇದ್ದಾನೆ ಅಂತ ಇಟ್ಕೊಳ್ರಿ. ಹೋಗ್ತಿರುವಾಗ ಯಾವ್ದೋ ಒಬ್ಬ ಮನುಷ್ಯ, ಹಲ್ಲೆಲೂಯಾ, ಇಲ್ಲೇ ಇದ್ದೀರಾ? ನಿಮ್ಮ ಆಲೋಚನೆ ಸಹಿತ ಅಲ್ಲಿ ತಂದಾಕ್ಬಿಡ್ಬೋದು, ಹುಷಾರಾಗಿರ್ರಿ. ಹಲ್ಲೆಲೂಯಾ. ಈ ಒಬ್ಬ ರಾಜಕಾರಣಿ ವ್ಯಕ್ತಿ ಹೋಗ್ತಾ ಇದ್ದಾನೆ, ಮುಂದೆನೂ ಜನಗಳು ಹೋಗ್ತಾ ಇದ್ದಾರೆ, ಹಿಂದೆನೂ ಜನಗಳು ಬರ್ತಾ ಇದ್ದಾರೆ, ಆತನ ಸೆಂಟ್ರಲ್ ಹೋಗ್ತಾ ಇದ್ದಾನೆ. ಹೋಗ್ಬೇಕಾದಾಗ ಅವನ ಕೈಲಿ ತಲೆ ಮೇಲೆತ್ತಿ ನೋಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇದೆ ಇಲ್ಲ? ಒಬ್ರಿಗಿಬ್ರು ಹೇಳ್ಕೊಡುದು ನನಗೆ, ಸಾಧ್ಯ ಇದೆಯಾ ಇಲ್ವಾ? ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಕ್ಯಾರೆಕ್ಟರ್ ಏನಂದ್ರೆ, ಯಾರು ಒಬ್ಬ ವ್ಯಕ್ತಿ ದಾಹದಿಂದ ಯೇಸು ಕ್ರಿಸ್ತನನ್ನ ಹುಡುಕ್ತಾನೋ, ದೇವರು ಎಷ್ಟೇ ಜನಗಳ ಮಧ್ಯದಲ್ಲಿದ್ದರು, ಎಷ್ಟೇ ಬಿಸಿ ಇದ್ರು, ದೇವರು ಆತನ ಕಣ್ಣುಗಳು ಆ ವ್ಯಕ್ತಿಯನ್ನ ನೋಡ್ತಾರೆ. ನೋಡೋದು ಮಾತ್ರ ಅಲ್ಲ, ಅವನ ಲೈಫ್ ಹೆಂಗ್ ಬದಲಾಗ್ತದೆ ನೋಡ್ರಿ. ಈಗ ಯೇಸು ಸ್ವಾಮಿ ಅವನ್ನ ನೋಡಿದ್ರು. ನಾನು ಏನಂದ್ರೆ, ಈ ಕರ್ತನಾದ ಯೇಸು ಕ್ರಿಸ್ತನ ನೋಡಲು ಬಂದಂತ ಜೀವಿತ ಯಾವ ರೀತಿ ಬದಲಾವಣೆ ಆಗ್ತದೆ. ಈಗ ಯೇಸು ಸ್ವಾಮಿನ ನೋಡಲಿಕ್ಕೆ ಬಂದ, ಅವನು ಯೇಸು ಸ್ವಾಮಿ ನೋಡಕ್ಕಾಗ್ಲಿಲ್ಲ. ಅವನೊಂದು ಆಲದ ಮರ ಹತ್ತಾನೆ, ಗಿಡ್ಡನಾಗಿದ್ದಾನೆ. ಎಷ್ಟು ಗಿಡ್ಡ ಅಂದ್ರೆ ಎಷ್ಟಿರ್ಬೋದು ನೋಡ್ರಿ, ಯೋಚನೆ ಮಾಡ್ರಿ. ಹುಳ್ಳುಗಿರುವಂತ ಏನೇನೋ ಇಷ್ಟು ಉದ್ದ ಇರ್ತದ, ನಮ್ಮ ಹಾಗೆ ಎಷ್ಟು ಉದ್ದ ಇರ್ತದೆ. ಅವ್ನು ಹಿಂಗ್ ಹತ್ತಿರ್ಬೋದು, ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ಪ್ರಯಾಸ ಪಟ್ಟಿರ್ಬೋದು. ಒಬ್ಬ ಶ್ರೀಮಂತ ಅವನು. ಹಲ್ಲೆಲೂಯಾ. ಇವತ್ತು ಆ ಒಂದು ಒಬ್ಬ ವ್ಯಕ್ತಿ ದೇವರನ್ನ ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಾನೆ. ನೋಡಲಿಕ್ಕೆ ಆಗ್ಲಿಲ್ಲ ಅಂದ್ರು ನೋಡ್ಲೇಬೇಕು ಎಂಬುದಾಗಿ ಒಂದು ಆಲದ ಮರ ಹತ್ತಲಿಕ್ಕೆ ಮುಂದಾಗಿ ಓಡೋಗ್ತಾನೆ. ಓಡೋಗಿ ದೇವ್ರನ್ನ ನೋಡ್ತಿರ್ಬೇಕಾದ ಜಾಗ, ದೇವ್ರಿಗೆ ಎದ್ದು ನೋಡ್ತಾರೆ ಕಣ್ಣೆತ್ತಿ. ಜಕ್ಕಾಯ, ಯೋಚನೆ ಮಾಡ್ರಿ, ಅವನ ಜಕ್ಕಾಯನಂತ ಅವ್ನ ದೇವ್ರಿಗೆ ಹೆಂಗ್ರಿ ಗೊತ್ತು? ಏನೋ ದೇವ್ರು ಇನ್ವಿಟೇಷನ್ ಕೊಟ್ಟಿರ್ತಾರೆ ಯೇಸು ಸ್ವಾಮಿಗೆ. ಆ ಜಕ್ಕಾಯ ಯಾರ ಮೊದ್ಲೇ ಪರಿಚಯ, ಹೋಗ್ಬಿಟ್ಟು ನಾನು ಜಕ್ಕಾಯ ಅನ್ನೋನು ಆ ಆಲದ ಮರದಲ್ಲಿ ಕುಂತಿರ್ತೀನಿ, ಅವ್ರ ದೇವ್ರು ಅವ್ನು ನೋಡ್ಬಿಟ್ಟ ನನ್ನನ್ನ ಜಕ್ಕಾಯ ಅಂತ ಕರೀಲಿ ಅಂತ ಅವ್ನು ಏನಾರು ಹೇಳಿದ್ನ? ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ ಜಕ್ಕಾಯ ಅನ್ನುವಂತ ವ್ಯಕ್ತಿನ, ಫಸ್ಟ್ ಟೈಮ್ ನೋಡ್ತಾ ಇದ್ದಾನೆ. ಪ್ರಿಯ ಸಹೋದರ ಸಹೋದರಿ, ನೀನ್ ಅರ್ಥ ಮಾಡ್ಕೋಬೇಕಾದ್ರೆ ಏನಂದ್ರೆ, ನೀನು ದೇವರನ್ನ ನೋಡ್ಬೇಕು ಅಂತ ಅಪೇಕ್ಷೆ ಪಡೋದಾದ್ರೆ ಸಾಕು. ನಿನ್ನ ಜೀವಿತ ಹೇಗಿದೆ, ಯಾವ ರೀತಿ ಇದೆ, ಯಾವ ರೀತಿ ಬಾಧಿಸಲ್ಪಡ್ತಾ ಇದೆ, ಯಾವ ರೀತಿ ನಡೀತಾ ಇದೆ, ನೀನ್ ಹೆಂಗ್ ಚೆನ್ನಾಗಿದ್ಯಾ, ಚೆನ್ನಾಗಿಲ್ವಾ, ನಿನ್ನ ಹೆಸರೇನು, ನಿನ್ನ ಭವಿಷ್ಯತ್ತೇನು, ಎಲ್ಲವೂ ಸಹ ದೇವ್ರ ಆಲ್ರೆಡಿ ತಿಳ್ಕೊಂಡಿರ್ತಾನೆ. ಆ ಜಕ್ಕಾಯ ಅನ್ನುವಂತ ಹೆಸರೇ ಅಲ್ಲಿರುವಂತ ಜನಗಳು ಗೊತ್ತಿರ್ಲಿಲ್ಲ. ಆದ್ರೆ ದೇವ್ರ ಕಣ್ಣೆತ್ತಿ ನೋಡಿ, ಜಕ್ಕಾಯನೇ ತಟ್ಟಾನೆ ಹೇಳಿದ್ವಾ, ಇವತ್ತು ನಾನು ನಿನ್ ಮನೇಲಿ ಬರ್ತೇನೆ. ಯಾರು ದೇವರ ನೋಡ್ಬೇಕು ಅಂತ ಅಪೇಕ್ಷೆ ಪಡ್ತಿರೋ, ದೇವರ ಕಣ್ಣುಗಳು ಅವ್ರ ಮೇಲೆ ಬೀಳ್ತದೆ. ಅವರ ಮೇಲೆ ಬೀಳೋದಲ್ಲ, ಅವರ ಮನೆಗೂ ಸಹ ದೇವರು ಸಹ ವಾಸ ಮಾಡ್ಲಿಕ್ಕೆ ನೋಡ್ರಿ. ಅದಾದ್ಮೇಲೆ ಮುಂದಿನ ವಾಕ್ಯ, ತಟ್ಟನೆ ಇಳಿದು ಬಂದು, ಹಲ್ಲೆಲೂಯಾ, ಸಂತೋಷದಿಂದ ದೇವರನ್ನ ನಿಜವಾಗ್ಲೂ ಸಂತೋಷದಿಂದ ಸೇವಿಸ್ಕೊಳ್ತಾ ಇದ್ದೀರಾ? ದೇವರ ಪ್ರಾರ್ಥನೆಗೆ ಬರುವಾಗ ಸಂತೋಷದಿಂದ ಪ್ರಾರ್ಥನೆಗೆ ಬರ್ತಾ ಇದ್ದೀರಾ?
ಸಭೆಗೆ ಬರ್ಬೇಕಾದಾಗ ಸಂತೋಷದಿಂದ ಬರ್ತಾ ಇದ್ದೀರಾ. ನೀನು ಯಾವಾಗ ಸಭೆಗೆ ಸಂತೋಷದಿಂದ ಬರ್ತೀಯೋ ಆಗ ದೇವರ ಹೃದಯವು ಹರ್ಷವಾಗ್ತದೆ, ಖುಷಿ ಆಗ್ತದೆ. ನಾವು ಏನೋ ತಾನು ಎಂಬುದಾಗಿ ಹೊರಟು ಬಂದಾಗ ನಮ್ಮ ಜೀವಿತದಲ್ಲಿ ಇವತ್ತು ಇಟ್ಟಂತ ದೇವರ ಬಿಡುಗಡೆ ಇವತ್ತು ಆಗೋದಿಲ್ಲ. ಯಾಕಂದ್ರೆ ನೀನು ಸಪ್ಪು ಬಂದ್ರೆ ನೀನ್ ದೇವ್ರು ನೋಡ್ಬಿಟ್ಟು ಯಾಕಪ್ಪ ಇವನು ಹಿಂಗೆ ಸಪ್ಪಗಿದಾನೆ, ಅವಾಗ ದೇವ್ರು ಮಾಡ್ಬೇಕಾಗಿರೋದನ್ನು ಸಹ ಮಾಡ್ಲಿಕ್ಕೆ ಮನ್ಸೇ ಆಗಲ್ಲ. ಅರ್ಥ ಆಗ್ತಾ ಇದೆಯಾ? ಈಗ ನಮ್ ಸಭೆ ಜನಗಳಲ್ಲಿ ಪ್ರಾರ್ಥನೆ ಟೀಮ್ಗಳಲ್ಲಿ ಏನಾರ ಅಕಸ್ಮಾತ್ ಯಾರನ್ನ ಸಪ್ಪಗಿದ್ರೆ ನಮ್ಗೆ ನೋಡೋದಿಕ್ಕೆ ಆಗಲ್ಲ. ಮನೆಗಳಲ್ಲೂ ಅಷ್ಟೇನೆ ಅಲ್ವರ? ಆ ಸ್ಪಿರಿಟ್ ಅಲ್ಲಿ ಏನಾಗ್ಬಿಡ್ತದೆ ಗೊತ್ತಾಗ್ಬಿಡ್ತದೆ ನಮ್ಗೆ. ಅದು ಬಹಳ ಡಿಸ್ಟರ್ಬ್ ಆಗ್ತಾ ಇರ್ತದೆ. ಸಪ್ಪಗಿದ್ದಾರೆ, ಏನೋ ಆಗಿದೆ. ಅವಾಗ ಅದು ಯಾವಾಗ ಅದು ಕಂಪ್ಲೀಟ್ ಆಗಿ ದೇವರು ನಾಶ ಮಾಡ್ತಾರೋ ಅವಾಗ ಅಲ್ಲಿರುವಂತ ವಾತಾವರಣ ಬದಲಾಯಿಸ್ತಾರೆ. ಪ್ರಿಯ ಸೋದರ ಸೋದರಿ, ಅವನು ಸಂತೋಷದಿಂದ ಸ್ವೀಕಾರ ಮಾಡಿಕೊಂಡಾಗ ನಂತರ ಏನ್ ನಡೀತದೆ ನೋಡ್ರಿ. ಇದನ್ನ ನೋಡಿದವರೆಲ್ಲರೂ ದೇವ್ರ ಕ್ಯಾರೆಕ್ಟರ್ ನೋಡ್ರಿ. ಜನಗಳ ದೃಷ್ಟಿಯಲ್ಲಿ ಅವನು ಯಾರು? ಜನಗಳ ದೃಷ್ಟಿಯಲ್ಲಿ ಯಾರು? ಅವನು ಶ್ರೀಮಂತ. ಆದ್ರೆ ಕೆಲವು ಮಂದಿ ಹೇಳ್ತಾ ಇದ್ದಾರೆ ಇವನು ಅನ್ಯಾಯವಾಗಿ ಸಂಪಾದನೆ ಮಾಡಿದಂತ ಈ ಪಾಪಿಯ ಮನೆಗೆ ಇವನು ಹೋಗ್ತಾ ಇದ್ದಾನ. ಪಾಪಿಯ ಮನೆಗೆ ಕಂಡ್ರೆ ದೇವ್ರು ಬರೋದು. ಹಂಗಂತ ಪಾಪನೇ ಮಾಡ್ಕೊಂಡು ಹೋಗೋದಲ್ಲ. ಒಂದು ಸಾರಿ ಬಂದು ದೇವ್ರು ಕ್ಷಮಿಸ್ಬಿಟ್ರೆ ಅದನ್ನ ಬಿಟ್ಬಿಡ್ಬೇಕು. ಮತ್ತೆ ಅದನ್ನೇ ಹಿಂಬಾಲಿಸ್ಕೊಂಡು ಹೋದ್ರೆ ಪಾಪಿಗಳ ಮನೆಗೆ ದೇವ್ರು ಬರೋದಲ್ವಾ, ನಾವು ಪಾಪನೇ ಮಾಡ್ಕೊಂಡು ಹೋಗಲ್ಲ. ಆಗ್ತಾ ಇದೆಯಾ? ಓ ಮೈ ಗಾಡ್. ಅದಾದ್ಮೇಲೆ ನೋಡ್ರಿ ದೇವ್ರೆ ಅವನ ಒಳಗಡೆ ಆಗುವಂತ ದೇವ್ರು ನೋಡ್ದ, ಯೇಸು ಸ್ವಾಮಿ ನೋಡಿದ್ರು, ಒಬ್ರು ಮುಖಾಮುಖಿ ನೋಡಿದ್ರು. ಈಗ ಯೇಸು ಕ್ರಿಸ್ತ ನೋಡಿದಂತ ಜೀವಿತ ಯಾವ ರೀತಿ ಬದಲಾವಣೆ ಆಗ್ತಾ ಇದೆ. ಬಳಿಯಲ್ಲಿ ಓ ಮೈ ಗಾಡ್ ಗುಡ್ಗುಡ್ತಾರಂತೆಯೋ. ಮುಂದೆ ಹೋದಮ್ಮ. ಸ್ವಾಮಿಗೆ ತಲೆ ಕೆಡಿಸ್ಕೊಂತ ಇಲ್ಲ ಅವನು. ಜಕಾಯ ಗುಡ್ಗುಡ್ತಾ ಇದಾರೆ. ಈ ಪಾಪಿ ಮನೆಗೆ ಹೋಗ್ತಾ ಇದಾರೆ, ಅಲ್ಲೇ ಮಾತಾಡ್ತಾ ಇದಾರೆ. ಅಂದ್ರೆ ಅಲ್ಲಿ ಮಾತಾಡ್ದಲೆ ಮನ್ಸಲ್ಲಿ ಮಾತಾಡಿದ್ರೆ ಮಿಷನ್ ಆಗ್ತಿರ್ಲಿಲ್ಲಲ್ಲ. ಅಲ್ವರ? ನಿಜ ತಾನೆ? ಈಗ ಶಬ್ದವಾಗಿ ಅಲ್ಲಿ ಮಾತಾಡಿರೋದ್ರಿಂದನೇ ಅಲ್ಲಿ ಕೇಳಿಸ್ಕೊಂಡಂತ ಲೂಕ ಬರೆದಂತ ಒಬ್ಬ ವ್ಯಕ್ತಿ, ಈ ಲೂಕ ಅಧ್ಯಾಯ ಬರೆದ್ನಲ್ಲ, ಆ ವ್ಯಕ್ತಿ ಕೇಳಿಸ್ಕೊಂಡಿದ್ದಾನೆ. ಆ ಜನಗಳು ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ಕೆ ಇಲ್ಲಿ ಮಿಷನ್ ಆಗ್ತಾ ಇದೆ. ಅವ್ರು ಒಳಗಡೆ ಮಾತಾಡಿದ್ರೆ ಅಲ್ಲಿ ಬರ್ತಾ ಇರ್ಲಿಲ್ಲ. ಗುಡುಗುಡ್ತಾ ಇದ್ದಾರೆ. ಅವನಿಗೆ ಕೇಳಿಸುವ ರೀತಿಯೇ ಗುಡುಗುಡ್ತಾ ಇದ್ದಾರೆ. ಯೇಸು ಕ್ರಿಸ್ತನಿಗೆ ಕೇಳಿಸುವ ರೀತಿಯಲ್ಲೇ ಗುಡುಗುಡ್ತಾ ಇದ್ದಾರೆ. ನಿಮಗೂ ಅಷ್ಟೇನೆ. ನಿಮಗೆ ಕೇಳಿಸುವ ಹಾಗೆ ಯಾರೇ ಗುಡುಗುಟ್ಟಿದ್ರು ನೀವು ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಅವ್ರಿಗೆ ಇನ್ನೂ ಗುಡುಗುಟ್ರಿ ಅಂತ ನಿಮ್ಗೆ ಹೆಚ್ಚಾಗಿ ನೀವು ಇದ್ ಮಾಡ್ರಿ. ಯಾಕೆ ಗೊತ್ತಾ? ಗುಡುಗುಟ್ಟವ್ರು ಗುಡುಗುಡ್ತಾನೆ ಇರ್ತಾರೆ, ಆಶೀರ್ವಾದ ಮಾಡ್ಕೊಂಡು ಆಶೀರ್ವಾದ ಅಂತಾನೆ ಅವ್ನ ತಲೆ ಕೆಡಿಸ್ಕೊಳ್ಳಿಲ್ಲ. ಅದಾದ್ಮೇಲೆ ನೋಡ್ರಿ ಹೋದಮ್ಮ. ಸ್ವಾಮಿ ನನ್ನ ಆಸ್ತಿಯಲ್ಲಿ ಬಡವರಿಗೆ ಕೊಡ್ತೇನೆ. ಅಲ್ಲ, ಯೇಸು ಸ್ವಾಮಿನ ನೋಡಿದ ಒಂದೇ ಒಂದು ಟೈಮ್ ಅಲ್ಲಿ ಎಷ್ಟೋ ಬದಲಾವಣೆನ. ಯಾರೆಲ್ಲ ಒಬ್ಬ ವ್ಯಕ್ತಿ ಯೇಸು ಕ್ರಿಸ್ತನ ಸ್ಪರ್ಶ ಉಂಟಾಗ್ತದೋ ಅವರೆಲ್ಲರೂ ಸಹ ತಮ್ಮ ತಮ್ಮ ಪಾಪಗಳನ್ನ ಬಿಟ್ಟು ಹೋಗ್ತಾರೆ. ಹಲ್ಲೆಲೂಯ. ನಿಜವಾಗಿ ಹೇಳುವಂಥದ್ದು ಭಯಂಕರವಾದಂತ ಒಂದು ದೃಶ್ಯ ಏನಂದ್ರೆ, ಅವನ ಒಳಗಡೆ ನೋಡ್ರಿ, ಅವನ್ ನಿಂತ್ಕೊಂಡು ಹೇಳ್ತಾನೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧ ಬಡವರಿಗೆ ನಾನು ಕೊಡ್ತೇನೆ. ಏನ್ ಮಾಡ್ತಾನಂತೆ? ಅವನ ಒಳಗಡೆ ಏಂತಕ ಅದು ಬಂತು ಅಂದ್ರೆ, ಅದು ಆ ಕ್ಷಣದವರೆಗೂ, ದೇವರನ್ನ ನೋಡುವವರೆಗೂ ಅವನ ಒಳಗಡೆ ಕೊಡುವಂತ ಮನಸ್ಸೇ ಇರ್ಲಿಲ್ಲ. ಬಡವರಿಗೆ ದಾನ ಧರ್ಮ ಮಾಡ್ಬೇಕು ಅನ್ನೋ ಮನಸ್ಸೇ ಇರ್ಲಿಲ್ಲ. ಅನ್ಯಾಯವಾಗಿ ಅವ್ನು ಹೇಳ್ತಾನೆ, ಯಾರಿಂದ ಆದ್ರೂ ಅನ್ಯಾಯವಾಗಿ ನಾನು ಕಸ್ಕೊಂಡಿರೋದ್ರೆ 4% ಇದ್ರೂ ಕೊಡ್ತೀನಿ ನಾನು. 4%. ನಿನ್ನ ಜೀವಿತದಲ್ಲಿ ಯೇಸು ಕ್ರಿಸ್ತನನ್ನ ನೀನ್ ನೋಡುವುದಾದರೆ ನಿನ್ನ ಹೃದಯ ಇದೇ ತರ ಬರ್ತದೆ. ನಿನ್ನ ಒಳಗಡೆ ಯಾವಾಗ ಇದು ಬರೋದಿಲ್ವೋ, ನಿನ್ನ ಒಳಗಡೆ ಯಾವುದೇ ರೀತಿಯಾದ ಫೀಲಿಂಗ್ ಆಗಲ್ಲ. ನಾನು ಮಾಡ್ತಾರ ತಪ್ಪ ಸರಿನಾ ಅನ್ನೋದು ನೀನ್ ಯೇಸು ಕ್ರಿಸ್ತನ ನೋಡಿದ ತಕ್ಷಣನೇ ಅದು ಬಂದ್ಬಿಡ್ತದೆ. ನೀವು ಯಾವಾಗ ಅದನ್ನ ಯೇಸು ಕ್ರಿಸ್ತನ ನೋಡೋದಿಲ್ವೋ ಆಗ ನಿನ್ ಜೀವಿತ ಇದ್ದ ಹಾಗೆ ಇರ್ತದೆ. ಹಲ್ಲೆಲೂಯಾ. ಆಗ ದೇವ್ರು ನೋಡ್ರಿ ಏನ್ ಹೇಳ್ತಾರ ಅವನಿಗೆ.
ಇದನ್ನ ಕೇಳಿ ಯೇಸು ಇವತ್ತು ಯಾವಾಗ ರಕ್ಷಣೆ ಆಗೋದು? ನಿನ್ನ ಹೃದಯ ನೀನು ಮಾಡಿದ ಪಾಪದ ಕುರಿತಾಗಿ ಮನ ತಿರುಗಾಗ್ಲೆ ನಿನ್ನ ಜೀವಿತದಲ್ಲಿ, ನಿನ್ನ ಮನೆಯಲ್ಲಿ, ನಿನ್ನ ಕುಟುಂಬದಲ್ಲಿ ನಿಜವಾದ ರಕ್ಷಣೆ ಪ್ರಾರಂಭ ಆಗ್ತದೆ. ಮುಂದೆ ಹಲ್ಲೆಲೂಯಾ. ಒಬ್ಬ ಜಕ್ಕಾಯ ಶ್ರೀಮಂತ ಯೇಸು ಸ್ವಾಮಿನ ಕಂಡ ಕ್ಷಣವೇ ಅವನ ಹೃದಯದಲ್ಲಿ ಒಂದು ಪರಿವರ್ತನೆ ಉಂಟಾಗ್ತಾ ಇದೆ. ನಾನು ಇಲ್ಲಿವರೆಗೂ ಮಾಡಿದೆಲ್ಲ ತಪ್ಪೆ, ನಾನು ಇಲ್ಲಿವರೆಗೂ ಹಣಕಾಸುಗಳ ವಿಷಯದಲ್ಲಿ ನಡ್ಕೊಂಡಿದ್ದು ತಪ್ಪೆ, ನಾನು ಜನರಿಂದ ಅನ್ಯಾಯವಾಗಿ ನಾನು ಸಂಪಾದನೆ ಮಾಡ್ಬಿಟ್ಟಿದ್ದೀನಿ, ನಾನು ಜನಗಳಿಗೆ ಯಾವ ರೀತಿ ಇವತ್ತು ಏನ್ ಹೇಳ್ತಾ ಇದ್ದೆ ನಾನು? ಅನ್ಯಾಯ ಅಲ್ಲ, ನನಗೆ ನೆನಪಿದೆ, ನಿಮಗ್ ನೆನಪಿದೀವಿಲ್ವ ಅಂತ ಕೇಳ. ಅನ್ಯಾಯವಾಗಿ ಅವನು ಕಸ್ಕೊಂಡಿದ್ದನ್ನ ಯೇಸು ಸ್ವಾಮಿಯ ಒಂದು ಸ್ಪರ್ಶದಲ್ಲೇ ಅವನ ಒಳಗಡೆ ಸಂಪೂರ್ಣ ಅಷ್ಟು ವರ್ಷಗಳಲ್ಲಿ ಆಗ್ದಲೇ ಇದ್ದಿದ್ದು ಆ ಕ್ಷಣದಲ್ಲಿ ಆಗ್ತದೆ. ಹಲ್ಲೆಲೂಯಾ. ಪ್ರಿಯ ಸೋದರ ಸೋದರಿ, ನಾವು ಯಾವುದೇ ಕಾರ್ಯಗಳನ್ನು, ಒಂದು ವಸ್ತು ಆಗಿರ್ಬೋದು, ಹಣ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಬಟ್ಟೆ ಆಗಿರ್ಬೋದು, ಏನೇ ಆಗಿರ್ಬೋದು, ನಾವು ಅನ್ಯಾಯವಾಗಿ ಏನೇ ಮಾಡ್ಕೊಂಡಿರೋದು ಅದು ನಮ್ಗೆ ಆಶೀರ್ವಾದವಿರೋದಲ್ಲ. ಅದು ಜನಗಳ ದೃಷ್ಟಿಯಲ್ಲಿ, ದೇವರ ದೃಷ್ಟಿಯಲ್ಲಿ ನಾವು ಪಾಪಿಯಾಗಿ ಇರ್ತೀವಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಯಾವಾಗ ನಾವು ದೇವರೇ, ನಾವು ಇನ್ನು ಈ ಬಡವರಿಗೆ ನಾನು ಅರ್ಧ ಆಸ್ತಿನ ಬಡವರಿಗೆ ಕೊಡ್ತೀನಿ, 4ರಷ್ಟು ನಾನು ಯಾರ ಹತ್ರ ಅನ್ಯಾಯವಾಗಿ ಕಸ್ಕೊಂಡಿರೋದಾದ್ರೆ 4ರಷ್ಟು ನಾನು ಹಿಂತಿರುಗಿ ಕೊಡ್ತೀನಿ. ಆ ಪಶ್ಚಾತ್ತಾಪ ಬಂದಿದ ತಕ್ಷಣನೇ ಅವನ ಹೃದಯದಲ್ಲಿ ಏನ್ ಬರ್ತಾ ಇದೆ? ಆ ಪಶ್ಚಾತ್ತಾಪ ಬಂದಿದ ತಕ್ಷಣನೇ ಕರ್ತನ ಹೇಳ್ತಾ ಇದ್ದಾನೆ, ಇವತ್ತು ಮನೆಗೆ ಸಂಪೂರ್ಣವಾದ ರಕ್ಷಣೆ ಪ್ರಾರಂಭ ಆಗಿದೆ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತದಲ್ಲಿ ದೇವ್ರು ನೋಡುತ್ತ, ನೀವು ದೇವರು ನೋಡಿದ್ದೀರಾ? ಅದಕ್ಕೆ ನಾನು ಕಡೆಯದಾಗಿ ಆನ್ಸರ್ ಹೇಳ್ತೀನಿ. ದೇವ್ರನ್ನ ನೋಡಿದ್ರ, ನೋಡ್ಲಿಲ್ವಾ, ನೋಡಕ್ ಸಾಧ್ಯನಾ, ನೋಡಕ್ ಸಾಧ್ಯ ಇಲ್ವಾ ಅನ್ನೋದನ್ನ ಕಡೆಗೆ ಹೇಳ್ತೀನಿ. ಈಗ ಇನ್ನೊಂದು ವಾಕ್ಯ ಓದ್ಕೊಳ್ಳೋಣ. ಮಾರ್ಕ 10ನೇ ಅಧ್ಯಾಯ 46ನೇ ವಚನ ಹೋದ್ರಿ ಬೇಗ. ಮಾರ್ಕ ಹೋಗುತ್ತಿರುವಾಗ ಅಲ್ಲಿ ಜಕ್ಕಾಯನ ಮೀಟ್ ಮಾಡಿದ ಯಾವ ಜಾಗ? ಎರಿಕೋ. ಇಲ್ಲಿ ಮೀಟ್ ಮಾಡ್ತಿರೋದು ಯಾವ ಜಾಗ? ಹೋದ್ರೆ 46 ಬೋಲಮ್ಮ. ಆದರೆ ಅವರು ಎರಿಕೋವಿಗೆ ಬಂದರು. ಎರಿಕೋ ಅಂದ್ರೆ ಏನ್ ಗೊತ್ತರ? ಶಾಪದ ಸ್ಥಳ. ಏನು? ಶಾಪದ ಸ್ಥಳ. ಆ ಶಾಪದ ಸ್ಥಳಕ್ಕೆ ದೇವ್ರು ಬರುವಾಗ ಅದು ಶುದ್ಧವಾಗಿ ಮಾರ್ಪಡ್ತದೆ. ಹಲ್ಲೆಲೂಯಾ. ಅಲ್ಲಿ ನೋಡ್ರಿ, ಅಲ್ಲಿ ಜಕ್ಕಾಯ ಬದಲಾದ, ಇಲ್ಲಿ ಒಬ್ಬ ಕುರುಡನ ಕುರಿತಾಗಿ ಮಾತಾಡ್ತಾ ಇದ್ದೆ. ಭಿಕ್ಷುಕನ ಕುರುಡ. ಕುರುಡ. ಮೊದ್ಲಿಂದ ಕರೆಕ್ಟಾಗಿ ಓದಮ್ಮ. 46 ಅಲ್ಲ, ಅವನು ನಜರೇತಿನ ಯೇಸು ಅಂತ ಎಲ್ಲಿ ಹೇಳ್ತಾ ಇದ್ದಾರೆ? ಆ ಕುರುಡನಿಗೆ ಹೆಂಗ್ ಗೊತ್ತಾಯ್ತು ದಾವಿದನ ಕುಮಾರನ ಎಂಬುದಾಗಿ? ಹಲ್ಲೆಲೂಯಾ. ಸೀಕ್ರೆಟ್ ಬೈಬಲ್ ವಾಕ್ಯದಲ್ಲಿ ಹೇಳ್ತದೆ, ಯೇಸು ಸ್ವಾಮಿ ಬರ್ತಾರೆ. ಯೇಸು ಸ್ವಾಮಿ ಬಂದಿದ ತಕ್ಷಣನೇ ತನ್ನ ಶಿಷ್ಯರಿಗೆ ಕೇಳ್ತಾರೆ, ಜನಗಳು ನನ್ನ ಕುರಿತಾಗಿ ಏನ್ ಹೇಳ್ತಾ ಇದ್ದಾರೆ ಎಂಬುದಾಗಿ ಕೇಳ್ತಾರೆ. ಆಗ ನೀವು ಪ್ರವಾದಿ ಅಂತಾರೆ, ಒಬ್ಬ ಎಲಿಯ ಅಂತಾರೆ, ಒಬ್ಬ ಅದ್ಭುತ ಕಾರ್ಯಗಳು ಮಾಡುವಂತ ಪೂರ್ವದ ಕಾಲದಲ್ಲಿರುವಂತ ಸೇವಕ ಅಂತಾರೆ ಅಂತ ಎಲ್ಲ ಅದು ಇದು ಹೇಳ್ತಾ ಇರ್ತಾರೆ. ಆಗ ದೇವರು ಕೇಳ್ತಾರೆ, ಆ ಜನಗಳು ಅನ್ನೋದ್ ಬಿಡಪ್ಪ, ಅವ್ರು ಏನ ಅಂತ ಇರ್ತಾರೆ, ನೀವೇನಂತೀರ ನನ್ನ ಜೊತೆಲಿದ್ದವರು ಅಂತ ಕೇಳ್ತಾರೆ. ಆಗ ಆ ಶಿಷ್ಯರಲ್ಲಿ ಒಬ್ಬ ಹೇಳ್ತಾನೆ, ನೀನು ಬರ್ಬೇಕಾದ ದೇವರ ಕುಮಾರನು, ಕ್ರಿಸ್ತನು, ಮೆಸ್ಸಿಯನು ಎಂಬುದಾಗಿ ಹೇಳಿದಾಗ ಆಗ ದೇವರು ಹೇಳ್ತಾರೆ, ಈ ರಹಸ್ಯನಿಗೆ ತಿಳಿಸಿದವರು ನರ ಮನುಷ್ಯನಲ್ಲ, ಪರಲೋಕದ ನನ್ನ ತಂದೆ ಎಂಬುದಾಗಿ ಹೇಳ್ತಾರೆ. ಹಲ್ಲೆಲೂಯಾ. ಒಂದು ಸೀಕ್ರೆಟ್ ತಿಳಿಸೋದಾದ್ರೆ ಆಗ ಪರಲೋಕದಿಂದ ಬಂದ್ರೆ ಮಾತ್ರನೇ, ಇಲ್ಲ ಅಂತಾರೆ ಸಾಧ್ಯವೇ ಇಲ್ಲ. ಅದೇ ತರನೇ ಇಲ್ಲಿ ಅವನು ಯಾರು ಹೋಗ್ತಾ ಇದ್ದಾನೆ ಎಂಬುದಾಗಿ ಮಾರ್ಗವಾಗಿ ಭಿಕ್ಷುಕ ಕೇಳಿದಾಗ ಅವನು ಕುರುಡನಾಗಿದ್ದಾನೆ, ಭಿಕ್ಷೆ ಬಿಡ್ತಾ ಇದ್ದಾನೆ. ಯಾರು ಅಂತ ಕೇಳಿದಾಗ ನಜರೇತಿನ ಯೇಸು ಅಂತ ಒಬ್ರು ಹೇಳ್ತಾರೆ. ಆಗ ಅವನ್ ಏನಂತ ಕೂಗ್ತಾನೆ?
ದಾವೀದನ ಕುಮಾರನೇ, ಯೇಸುವೆ ನನ್ನನ್ನು ಕರುಣಿಸು ಎಂದು ಕೂಗುಕೊಳ್ಳೋದಕ್ಕೆ ಪ್ರಾರಂಭಿಸಿದನು. ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸ್ತಾರೆ. ಹಲ್ಲೆಲೂಯಾ. ನಿನ್ನ ಜೀವಿತದಲ್ಲೂ ದೇವರನ್ನ ನಂಬಿದ ಕ್ಷಣದಲ್ಲಿ ನೀನು ಪ್ರಾರ್ಥನೆ ಮಾಡ್ಬೇಕಾದಾಗ, ನೀನು ದೇವರ ಆಲಯಕ್ಕೆ ಬರ್ಬೇಕಾದಾಗ, ನೀನು ದೇವರ ಸಮ್ಮುಖದಲ್ಲಿ ಕೂತ್ಕೊಳ್ಬೇಕಾದಾಗ, ಬೈಬಲ್ ಓದ್ಬೇಕಾದಾಗ ನಿನ್ನನ್ನ ಗದರಿಸುವಂತವರು ಯಾರು ಬೇಕಾದ್ರೂ ಇರ್ತಾರೆ. ಸುಮ್ಮನೆ ಇವತ್ತೇನ್ ಹೋಗ್ತೀಯ? ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಫಂಕ್ಷನ್ ಇದೆ ಅಕ್ಕ, ಇವತ್ತು ಬಾಕ. ಹಲ್ಲೆಲೂಯಾ. ಇವತ್ತು ನಿನ್ನ ಜೀವಿತವನ್ನ ನೀನು ದೇವರ ಆಲಯಕ್ಕೆ ಬರ್ಬೇಕಾದಾಗ ತಡೆ ಮಾಡುವಂತವ್ರು 1000 ಮಂದಿ ಇರ್ತಾರೆ. ಒಂದು ಅರ್ಥ ಮಾಡ್ಕೊಳ್ರಿ, ನೀನ್ ಆಲಯಕ್ಕೆ ಬರ್ಬೇಕಾದಾಗ ನಿನ್ನ ಇವತ್ತು ತಡೆ ಆಗ್ತಾ ಇದೆ, ಇವತ್ತು ದೇವರ ಆಲಯಕ್ಕೆ ಹೋಗಕ್ ಆಗ್ತಾ ಇಲ್ಲ ಅನ್ನುವಂಥ ತೀರ್ಮಾನ ಆದಾಗ ನೀನ್ ತೀರ್ಮಾನ ಮಾಡ್ಕೋಬೇಕು, ಈ ದಿನ ನನ್ನ ಬಿಡುಗಡೆ ಏನೋ ಇದೆ. ಹಲ್ಲೆಲೂಯಾ. ಸೈತಾನ ಏನ್ ಮಾಡ್ತಾನೆ? ಯಾವ ಭಾನುವಾರನು ನಿನ್ನ ತಪ್ಪಿಸಲ್ಲ. ನಿನ್ನ ಯಾವ ಭಾನುವಾರ ತಪ್ಪಿಸಲ್ಲ. ತಪ್ಪಿಸೋದು ಯಾವ ಭಾನುವಾರ ಅಂದ್ರೆ ಅವನು ಗೊತ್ತಿರುತ್ತೆ, ಪರಲೋಕದಿಂದ ಆಶೀರ್ವಾದ ಬರೋದು ದೇವದೂತ ತಗೊಂಡ್ಬರ್ತಾ ಇರ್ತಾನೆ. ತಗೊಂಡ್ಬರೋದ್ರ ಸೈತಾನ ಗೊತ್ತಾದಾಗ ಅದನ್ನ ದೇವದೂತನ ತಡೆ ಮಾಡಕ್ಕಾಗಲ್ಲ. ಇಲ್ಲಿ ನಿನ್ನ ತಡೆ ಮಾಡ್ತಾನೆ. ಏನ್ ಮಾಡ್ತಾನೆ? ನಿನ್ನ ತಡೆ ಮಾಡ್ತಾನೆ. ಏನಂತ? ಹೋಗ್ಬೇಡ. ನಿನಗೆ ಯಾರು ಬಹಳ ಹತ್ರವಾಗಿರ್ತಾರೋ ಅವ್ರನ್ನೇ ನಿಮ್ ಮನೆಗೆ ಕಳ್ಸ್ಬಿಡ್ತಾನೆ. ಯಾವತ್ತೂ ಕರ್ಸಿರಲ್ಲ, ಯಾವತ್ತೂ ಬಂದಿದ್ದಿಲ್ಲ, ಆ ಒದ್ದೆ ಟಪ್ ಅಂತ ಬಂದ್ಬಿಡ್ತಾನೆ. ಹಲ್ಲೆಲೂಯಾ. ಅವಾಗ ಪಾಸ್ಟರ್ ಫೋನ್ ಮಾಡಿ, ಬ್ರದರ್ ಎಲ್ಲಿದ್ದೀರಾ, ಸಿಸ್ಟರ್ ಎಲ್ಲಿದ್ದೀರಾ? ಫಸ್ಟ್ ಇವತ್ತು ಬರೋದಿಕ್ ಆಗಲ್ಲ, ಇವತ್ತು ಯಾವತ್ತು ಬರ್ದಲೇ ಇದ್ದಂತವ್ರು ಇವತ್ತು ನಮ್ಮ ಮನೆಗೆ ಬಂದ್ಬಿಟ್ಟಿದ್ದಾರೆ, ನಮ್ಮ ನೆಂಟ್ರು, ದಯಮಾಡಿ ಇವತ್ತು ಬರಕ್ ಆಗಲ್ಲ ಪಾಸ್ಟರ್. ಪರವಾಗಿಲ್ಲ, ನನ್ನ ಗ್ಲಾಸ. ಹಲ್ಲೆಲೂಯಾ. ಯಾರ ಗ್ಲಾಸು? ಹಲ್ಲೆಲೂಯಾ. ಸೈತಾನ ಗೊತ್ತು ನೀನನ್ನ ತಡೆ ಮಾಡ್ಬೇಕು. ಯಾರ್ಯಾರನ್ನೋ ಕರ್ಸಿದ್ರೆ, ನಿಮ್ಮ ತಂದೆ ಆಗ್ಲಿ, ನಿಮ್ ಅಂಟಂದಿರಾಗ್ಲಿ, ಮತ್ತೊಬ್ರಾಗ್ಲಿ ಯಾರೇ ಬಂದ್ರು ನಿಮ್ಮನ್ನ ತಡೆ ಮಾಡಕ್ಕಾಗಲ್ಲ ಅಂತ ಗೊತ್ತು. ಆದ್ರೆ ಯಾವತ್ತೂ ಬರ್ದಲೇ ಇರುತ್ತೆ. ಅವ್ರು ಬಂದ್ರೆ ಸರಿ ಬಿಡು, ಇದು ಭಾನುವಾರ ದಿನ ಹೋಗಿ ಪರವಾಗಿಲ್ಲ, ಪಾಸ್ ಅನುಸರಿಸ್ಕೊಂತಾರೆ. ನಾನ್ ಅನುಸರಿಸ್ಕೊಂತೀನ್ರಿ, ನಿನ್ನ ಆಶೀರ್ವಾದ ಎಲ್ಲೋಯ್ತು? ಹಲ್ಲೆಲೂಯಾ. ಥಿಂಕ್ ಮಾಡ್ಬೇಕಾಗ್ತದೆ. ಆ ದಿನ ನೀನ್ ಥಿಂಕ್ ಮಾಡ್ಬೇಕಾಗ್ತದೆ. ಇವತ್ತೇನೋ ಕಾದಿದೆ ನನಗೆ, ದೇವ್ರು ನನ್ಗೇನೋ ಒಂದು ದೊಡ್ಡ ಬಿಡುಗಡೆನ ಇಟ್ಟಿದ್ದಾನೆ, ಅದಕ್ಕೆ ಈ ನನ್ನ ಮಕ್ಳನ್ನ ಕರ್ಕೊಂಡ್ ಬಂದಿದ್ದಾನೆ ಸೈತಾನ. ಹಲ್ಲೆಲೂಯಾ. ನೀವೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇರ್ರಿ, ನಾನು ಹಿಂಗ್ ಹೋಗಿ ಬರ್ತೀನಂತ ನೀವು ಸಭೆಗೆ ಹೊರಟು ಬಂದಾಗ ನಿಮ್ ಜೀವಿತದಲ್ಲಿ ಆಗೋದಿದೆಯಲ್ಲ, ಆ ಒಂದು ದೊಡ್ಡ ಬಿಡುಗಡೆ ನಿಮ್ಮಲ್ಲಿ ಪ್ರಾಪ್ತ ಅಂತ ಬಂದ್ಬಿಡ್ತದೆ. ಹಲ್ಲೆಲೂಯಾ. ನಾವು ಅದನ್ನ ಜಯಿಸ್ಬೇಕಾಗ್ತದೆ. ನನ್ನ ಲೈಫಲ್ಲೂ ಅಷ್ಟೇ ರೀ. ನಾನು ಯಾವ ದಿನನೂ ನಾನು ಸಭೆಗೆ ಹೋಗ್ಬೇಕಾದಾಗ ಒಂದು ದಿನನೂ ನಾನು ತಪ್ಪಿಸ್ಕೊಂಡವನೇ ಅಲ್ಲ. ನಾನು ನಾನು ಬಂದಂತ ಕೆಲಸಗಳನ್ನ ಸಹ ನಾನು ರಿಸೈನ್ ಮಾಡಿ ಹೋಗ್ತಾ ಇದ್ದೆ. ನಾನು ಅವತ್ತಷ್ಟೆಲ್ಲಾ ತ್ಯಾಗ ಮಾಡಿದ್ಕೆ ಎಷ್ಟು ದೇವರು ಒಬ್ಬ ಸೇವಕನಾಗಿ ಗೆಲ್ಸಿದ್ದಾರೆ, ಇನ್ನೊಬ್ಬರಿಗೆ ಆಶೀರ್ವಾದವಾಗಿ ಇಟ್ಟಿದ್ದಾರೆ. ನೀನ್ ಇನ್ನೊಬ್ಬನಿಗೆ ಆಶೀರ್ವಾದ ಆಗದ್ ಯಾವಾಗ ಅಂದ್ರೆ ನಿನ್ನ ಜೀವಿತದ ತ್ಯಾಗ ಅನ್ನೋದು ಬಂದಾಗ. ನೋಡ್ರಿ, ಇಲ್ಲಿ ಬಾರ್ತಿಮೋಲೋಮಯ ಏನ್ ಮಾಡ್ತಾನೆ? ದಾವೀದನ ಕುಮಾರ ಎಂಬುದಾಗಿ ಕೂಗ್ಬೇಕಾದಾಗ ಅಲ್ಲಿ ಜನಗಳು ಏನ್ ಮಾಡ್ತಾರೆ? ಗದರಿಸಿದಾಗ ಮತ್ತೆ ಇನ್ನೊಂದ್ಸಲ ಏನ್ ಮಾಡ್ತಾರೆ? 48ನೇ ವಚನ. ಹೌದಮ್ಮ? ಹಾ. ಆಗ ಯೇಸು ನಿಂತು ಅವನನ್ನು ಕರೆಯಿರಿ ಅನ್ನಲು ಅವರು ಆ ಕುರುಡನನ್ನು ಕರೆದು, ಧೈರ್ಯವಿರಲಿ, ಏನು ನಿನ್ನನ್ನು ಕರೆಯುತ್ತಾನೆ ಅಂದರು. ನೋಡ್ರಿ, ಯೋಚನೆ ಮಾಡ್ರಿ. ಮೊದಲ ಸಾರಿ ಕೂಗ್ದಾಗ ಕಿವಿ ಕೇಳಿಸಿರಲ್ವಾ ದೇವ್ರಿಗೆ? ಕೇಳಿಸಿರುತ್ತಲ್ವಾ? ದೇವ್ರು ನೀನ್ ಮೊದಲು ಸಾರಿ ಪ್ರಾರ್ಥನೆ ಮಾಡಿದಾಗ ಕೇಳಿಸಿರ್ತದೆ. ಮೊದ್ಲು ಮಾಡುವಂತ ಪ್ರಾರ್ಥನೆ ಬಲವಾದ ನಂಬಿಕೆ ಇರ್ತದೆ. 2ನೇ ಸಲ ಮಾಡ್ಬೇಕಾದಾಗ ಅದೇ ನಂಬಿಕೆ ಇರುತ್ತಾ? ಅದೇ ಮುಖ್ಯ. ಇವತ್ತು ನೀವು ಪ್ರಾರ್ಥನೆ ಕೂತ್ಕೊಳ್ತೀರಾ, ಪ್ರಾರ್ಥನೆ ಕುಂತಾಗ ತಕ್ಷಣ ಪ್ರಾರ್ಥನೆಗೆ ಆನ್ಸರ್ ಸಿಗಲ್ಲ. ಬಟ್ ದೇವ್ರಿನ ಪ್ರಾರ್ಥನೆ ಕೂಗನ್ನ ಕೇಳಿರ್ತಾನೆ. ಆದ್ರೆ ನೀನ್ ಮತ್ತೆ ದಾಹವುಳ್ಳದಿಂದ ನಂಬಿಕೆಯಿಂದ ನೀನ್ ಪ್ರಾರ್ಥನೆ ಮಾಡ್ತೀಯಾ ಇಲ್ವಾ, ಆ ಕ್ಷಣದಲ್ಲಿ ಮಾತ್ರ ನೀನ್ ನಂಬಿಕೆ ಇಟ್ಟಿದ್ಯಾ ಅಂತ ದೇವ್ರು ಪರೀಕ್ಷೆ ಮಾಡ್ತಾನೆ. ಕೇಳಿಸಿದ್ರು ಸಹ ಆತನ ಮುಂದೆ ಹಾಗೆ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆಗ ಮತ್ತೆ ಅವನು ಗದರಿಸಿದ್ರು ಅವನಿಗೆ ಅವನೇನ್ ಮಾಡ್ತಾನೆ? ದಾವೀದನ ಕುಮಾರನ ಎಂಬುದಾಗಿ ನನ್ನನ್ನು ಕರುಣಿಸುವಂತ ಮತ್ತಷ್ಟು ಕೂಗಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ. ನಿನ್ನನ್ನ ಯಾರೇ ಗದರಿಸಿದ್ರು ಮತ್ತಷ್ಟು ಆತನ ಕೂಗ್ತಾ ಇದ್ದಾನೆ.
ಪ್ರಿಯ ಸೋದರ ಸೋದರಿ, ನೀನೇನ್ ಮಾಡ್ಬೇಕು ಅನ್ನೋದು ಇಲ್ಲಿ ಈ ವಾಕ್ಯವನ್ನು ಕೇಳುತ್ತಿರುವಂತ ನಿಮ್ಮ ಜೀವಿತದಲ್ಲಿ ನಿನ್ನನ್ನ ಯಾರೆಲ್ಲ ಗದರಿಸ್ತಾರೋ, ನಿನ್ನನ್ನು ಯಾರೆಲ್ಲ ನಿನ್ನ ಸುಮ್ಮನಿರು ಅಂತಾರೋ, ಸಭೆಗೆ ನೀನು ಹೋಗುವುದನ್ನ ತಡೆ ಮಾಡ್ತಾರೋ, ನೀನು ಅದನ್ನ ಜಯಿಸಿ ಬರುವಾಗ ನಿನ್ನ ಜೀವಿತದ ಆಶೀರ್ವಾದ ಅವತ್ತೇ ಇರ್ತದೆ. ಅವನು ಆ ಕುರುಡನು, ಈಗಿರುವಂತ ಕುರುಡರುಗಳನ್ನ ಬೇಕಾದ್ರೆ ಯೋಚನೆ ಮಾಡ್ರಿ, ಗದರಿಸಿದ್ರೆ ಅವ್ರೇನ್ ಮಾಡ್ತಾರೆ, ಅಯ್ಯೋ ತಡೆಯಪ್ಪ ಹೊಡೆಗಿಡ್ದವ್ರು ಅಂತ ಸುಮ್ಮನಾಗ್ಬಿಡ್ತಾರೆ, ನಿಜನಾ? ಆದ್ರೆ ಆಗಿರುವಂತ ಕುರುಡ ಸುಮ್ಮನಾಗ್ಲಿಲ್ಲ. ದಾವಿದನ ಕುಮಾರನ, ಅವನಿಗೆ ಅರ್ಥ ಆಯ್ತು, ಅವನಿಗೆ ಇವನ್ ನನ್ನ ಕಣ್ಕೊಡಲಿಕ್ಕೆ ಇವನ್ ಶಕ್ತನಾಗಿದ್ದಾನೆ ಎಂಬುದಾಗಿ ಅವನ ಅರ್ಥ ಮಾಡ್ಕೊಂಡ. ನಿಮಗೆ ಆ ನಂಬಿಕೆ ಬರಬೇಕು, ನನ್ನ ದೇವರು ಇದನ್ನ ಕೊಡ್ತಾನೆ. ಏನ್ ಮಾಡ್ತಾನೆ ಇದನ್ನ ಕೊಡ್ತಾನಂತ ನಂಬಿಕೆ ನಿನಗ್ ಬರಬೇಕು. ಆ ನಂಬಿಕೆಯಿಂದ ಆತನ ಕೂಗ್ತಾನೆ, ಮತ್ತಷ್ಟು ಕೂಗ್ತಾನೆ. ಕೂಗ್ದಾಗ ಆಗ ಯೇಸು ನಿಂತು ಅವನನ್ನ ಕರೆಯಿರಿ ಅನ್ನಲು, ಅವ ಕುರುಡರನ್ನ ಯಾರು ಗದರಿಸಿದ್ರು, ನಿನ್ನ ಕರೀತಾವ್ರು, ಬಾರಪ್ಪ ಧೈರ್ಯವಾಗಿರು, ಏಳು ಎಂಬುದಾಗಿ ಕರ್ಕೊಂಬಂದು ನಿಲ್ಲಿಸ್ತಾರೆ. ಆಗ ದೇವರು 50ನೇ ವಚನ, ಬಂದನು. ಏನ್ ಮಾಡ್ತಾ ಇದ್ದಾನೆ? 50ನೇ ವಚನ ಎನ್ಸಲು ಹೋದಮ್ಮ. ಓಕೆ, ಒಂದ್ ನಿಮಿಷ. ಈಗ ಇದೇನಂತಂದ್ರೆ, ಇದೇನಿದು ಖರ್ಚಿಪ್ ಅಲ್ಲವ್ರಿ, ಅವನು ಹೊದಿಕೆ. ಓಕೆನ್ರಾ? ಇದೇನಿದು? ಏನು? ಲೋಟ ಅಲ್ರಿ, ಇದು ತಟ್ಟೆ. ಮನೆಯಿಂದ ಈಗ ತಾಮರದಿಕ್ ಆಗತ್ರಾ? ಇಲ್ಲ, ಇದು ಲೋಟ. ಹಿಂಗ್ ಭಿಕ್ಷೆ ಬೇಡ್ತಾ ಇರ್ತಾನೆ. ನಾನು ಕೂತ್ಕೊಳ್ಳೋದಿಕ್ ಆಗಲ್ಲ. ಓಕೆ, ಹಿಂಗ್ ಭಿಕ್ಷೆ ಬೇಡ್ತಾ ಇರ್ತಾನೆ. ನಾವು ಇದ್ರಲ್ಲಿದ್ದಾಗ, ಯಾವ್ದ್ರಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಮಾಡಿದ್ವಿ ನಾವು. ಅವಾಗ ನಿಮ್ಮ ಹಾಗೆ ಯೂತ್ ಆಗಿದ್ದಾಗ ಹುಟ್ಟು ಕುರುಡನಾಯನ್ನ ಅನ್ನುವಂತ ಸಾಂಗಿಗೆ ನಾವು ಡ್ಯಾನ್ಸ್ ಮಾಡಿದ. ಅದ್ರಲ್ಲಿ ಕುರುಡು ಪಾಲ್ಟ್ ನಾನು ಮಾಡ್ತೀನಿ. ಮತ್ತೆ ನೀವು ಗಾಬರಿ ಪಡಕ್ ಹೋಗ್ಬೇಡಿ, ಓಕೆನ್ರಾ? ಈಗ ಏನ್ ಮಾಡ್ತಾ ಇದ್ದಾನೆ, ಹಿಂಗೆ ಭಿಕ್ಷೆ ಬೇಡ್ತಾ ಇದ್ದಾನೆ. ಭಿಕ್ಷೆ ಬೇಡ್ತಿರ್ಬೇಕಾದಾಗ, ಕಾಣ್ತಾ ಇದೆಯಾ ನಾನು ಮಾಡ್ತಾ ಇರೋದು? ಭಿಕ್ಷೆ ಬೇಡ್ತಾ ಇರ್ತಾನೆ. ಹಿಂಗ್ ಭಿಕ್ಷೆ ಬೇಡ್ತಿರ್ಬೇಕಾದಾಗ, ಧೈರ್ಯವಾಗಿರು, ನಿನ್ನನ್ನು ಕರೀತಾರೆ ಅಂದಾಗ ಅವನೇನ್ ಮಾಡ್ತಾನೆ, ತೆಗ್ದಿ ಸ್ವಾಮಿ ಅಲ್ಲೆಲೂಯಾ, ಏನ್ ಮಾಡ್ತಾ ಇದ್ದಾನೆ, ಸ್ವಾಮಿ ಅಂತ ಹಿಂಗ್ ಬರ್ತಾನೆ. ಹಿಂಗ್ ಬಂದಾಗ ಅವಾಗ ಏನ, ಮುಂದೆ ಹೋದಮ್ಮ. ಬಂದನು. ಈಗ ಕಣ್ಣು ಬರಬೇಕು ಗುರುವೆ ಎಂಬುದಾಗಂದಾಗ ಅವನ ಕಣ್ಣುಗಳು ಹೆಂಗಿದೆ, ಹಿಂಗಿದೆ. ಈಗ ಕಣ್ಣುಗಳು ಇದಾವೆ ಹಿಂಗೆ. ಅವನು ಕಣ್ಣು ಬೇಕು ಎಂದ ತಕ್ಷಣ ಏನಾಗ್ತೈತೆ, ಅವಾಗ ಮುಂದೆ ಹೋದಮ್ಮ. ಯೇಸು ಅವನಿಗೆ, ಹೋಗು, ನಿನ್ನ ನಂಬಿಕೆ ಅಂತ ನಿನಗೆ ಸ್ವಸ್ಥವಾಯಿತು. ಕೂಡಲೇ ಅವನು ಕಣ್ಣು ಬಂದು. ಅಲ್ಲೇಲೂಯಾ, ಅಲ್ಲೇಲೂಯಾ. ಯೇಸು ಕ್ರಿಸ್ತನನ್ನ ನೋಡಿದಂತ ಒಬ್ಬ ವ್ಯಕ್ತಿ ಅಷ್ಟು ವರ್ಷದವರೆಗೂ ಅವನು ಕುರುಡ. ಯೇಸು ಸ್ವಾಮಿಯನ್ನ ಮೀಟ್ ಮಾಡಿದ ತಕ್ಷಣನೇ ಅವನ ಕಣ್ಣುಗಳು ಹೊಂದ್ಕೊಳ್ತಾ ಇದ್ದಾರೆ. ಅಲ್ಲಿವರೆಗೂ ಕುರುಡನೇ. ದೇವರನ್ನ ನೋಡಿದ ತಕ್ಷಣನೇ ಯೇಸು ಸ್ವಾಮಿ ಕೇಳ್ತಾರೆ. ಈಗ ಯೇಸು ಸ್ವಾಮಿ ಗೊತ್ತಿರಲ್ವಾ ಇವನ್ ಕಣ್ ಕೇಳಕ್ಕೆ ಬಂದಿದ್ದಾನೆ ಅಂತ? ನಿನ್ನ ಹೃದಯ ಮತ್ತೆ ಏನ್ ಕೇಳ್ತಾ ಐತೆ, ಏನ್ ಬಯಸ್ತಾ ಐತೆ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಕುರುಡ ಏನ್ ಮಾಡ್ತಾನೆ, ದೇವರೇ ನಾನು ಕಣ್ಣು ಬೇಕು, ದೇವರೇ ನಾನು ಕಣ್ಣು ಕಾಣುವಂತೆ ನೀನ್ ಕೃಪೆ ಮಾಡ್ಕೊಡು, ಹೋಗು ನಿನ್ ನಂಬಿಕೆ ಅಂತೆ. ಅವ್ನು ಏನ್ ಕೇಳೋದು ನಾವು ಅರ್ಥ ಮಾಡ್ಕೊಬೇಕು. ಇದ್ರಲ್ಲಿ ಒಂದು ರಹಸ್ಯ ಅಡಕವಾಗೈತೆ. ಅವನು ಭಿಕ್ಷೆ ಬೇಡ್ತಿರ್ಬೇಕಾದಾಗ ಅವನು ಏನ್ಕೋಸ್ಕರ ಕೂಗುದೋ, ಯೇಸು ಸ್ವಾಮಿ ಬಳಿ ಬಂದಾಗಲೂ ಸಹ ಅದನ್ನೇ ಕೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಾವ್ ಹೆಂಗೆ ಅಂತಂದ್ರೆ, ಪ್ರೇಯರ್ ಮಾಡ್ಬೇಕಾದಾಗ ಒಂದ್ ಕೇಳ್ತಾ ಇರ್ತೀವಿ, ಯೇಸು ಸ್ವಾಮಿ ಪ್ರತ್ಯಕ್ಷ ಆಗಿದ ತಕ್ಷಣ ಇರೋ ಬರೋದಲ್ಲ ಹೇಳ್ಬಿಡ್ತೀವಿ ನಾವು. ನಿಜ ತಾನೆ? ಏನಪ್ಪ ಬೇಕು ನಿಮ್ಗೆ ಅಂದಾಗ, ಸ್ವಾಮಿ ನನ್ ಸಾಲ ತೀರ್ಬೇಕು, ಸ್ವಾಮಿ ನನ್ಗೆ ಹಿಂಗ, ಸ್ವಾಮಿ ಅವ್ರ ದೇವ್ರೆ ಫುಲ್ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಅಲ್ಲಪ್ಪ ನೀನ್ ಏನೋಸ್ಕರ ಪ್ರೇಯರ್ ಮಾಡಿದೆ ನೀನ್ ಅವಾಗಿಂದ, ಅದನ್ ಕೊಡೋದಂತ ಬಂದೆ, ನೀನೇನು ಇಷ್ಟೊಂದು ಹೇಳ್ತಾ ಇದ್ದೀಯ? ಅದಕ್ಕೇನೆ ಇಲ್ಲಿ ಅರ್ಥ ಮಾಡ್ಕೊಬೇಕಾದ್ರೆ ಗೂಢ ಅರ್ಥ ಏನಂದ್ರೆ, ಯೇಸು ಸ್ವಾಮಿ ಏನಂತ ಕೇಳ್ತಾರೆ. 51ನೇ ವಚನ ಓದಮ್ಮ. ಬಂದನು. ಯೇಸು ಅವನನ್ನು,
ನಾನು ನಿನಗೆ ಏನು ಮಾಡಬೇಕೆಂದು ಕೋರುತ್ತೀ ಏನು ಮಾಡ್ಬೇಕು ಅಂತ ಕೋರ್ತೀಯ. ಎಂದು ಕೇಳಲು ಆ ಆ ಕುರುಡನು ಆ ಕುರುಡನು ನನಗೆ ಕಂಡು ಬರುವಂತೆ ಆ ಮಾಡಬೇಕು ಗುರುವೇ ಅಂದನು. ಅಂದನು. ಯೇಸು ಅವನಿಗೆ, ಆ ಹೋಗು, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿದೆ. ಅವನು ಯಾವ ವಿಷಯಕ್ಕಾಗಿ ಪ್ರೇಯರ್ ಮಾಡ್ದ ನಂಬಿಕೆಯಿಂದ ಅಂದ್ರೆ ಯಾವ ವಿಷಯಕ್ಕಾಗಿ ದೇವ್ರ ಕೂಗ್ದ? ಕಣ್ಣು ಬರ್ಬೇಕು, ಈತನ ಕೈಲಿ ನನ್ನ ಕಣ್ಣು ಬರ್ಸಲಿಕ್ಕೆ ದೇವ್ರ ಕೈಲಿ ಸಾಧ್ಯ ಅಂತ ಅವನು ಬಯಸ್ತಾನೆ. ನಂಬಿಕೆಯಿಂದ ಕರೀತಾನೆ. ಅವನನ್ನ ಗದರಿಸಿದ್ರು ಸಹ ಮತ್ತಷ್ಟು ಕೂಗ್ತಾನೆ. ಮತ್ತೆ ಯೇಸು ಸ್ವಾಮಿ ಬಳಿ ಬಂದಾಗ ಅವನು ಬೇರೆ ಡಿಮ್ಯಾಂಡ್ ಇಡ್ಲಿಲ್ಲ. ಅವನು ಏನ್ ಪ್ರಾರ್ಥನೆ ಮಾಡಿದ್ನೋ ಆ ನಂಬಿಕೆನೆ ಮತ್ತೆ ಯೇಸು ಸ್ವಾಮಿ ಹತ್ರ ಹೇಳ್ತಾನೆ, ಆ ಕಾರ್ಯವನ್ನೇ ಹೇಳ್ತಾನೆ. ಆ ಕ್ಷಣನೇ ಅವ್ನಿಗೆ ಏನಾಗ್ತದೆ? ಅದಕ್ಕೆ ದೇವ್ರು ಹೇಳ್ತಾರೆ, ನಿನ್ನ ನಂಬಿಕೆ ಅಂತ ನಿನಗಾಗ್ಲಿ. ಅಲ್ಲೇ ಕೈ ಪ್ರೇಯರ್ ಮಾಡಿದ್ರ ಇಲ್ಲ, ನಿನ್ನ ನಂಬಿಕೆ ಅಂತ ನಿನಗಾಗ್ಲಿ ಅಂದ್ರೆ ಜಸ್ಟ್ ಆತನಿಗೆ ಕಣ್ಣು ಬರ್ತದೆ. ಪ್ರಿಯ ಸೋದರ ಏನ್ ಅರ್ಥ ಮಾಡ್ಕೊಬೇಕು ಅಂದ್ರೆ, ನೀನು ದೇವರ ಬಳಿಗೆ ಬರ್ಬೇಕಾದಾಗ ನೀನು ಯಾವ ವಿಷಯಕ್ಕಾಗಿ ಪ್ರೇಯರ್ ಮಾಡ್ತಾ ಇರ್ತೀಯೋ ಅದನ್ನೇ ನೀನು ಭದ್ರವಾಗಿ ಇಟ್ಕೊಂಡಿರ್ಬೇಕು. ಅದಕ್ಕಾಗಿ ನೀನು ಭದ್ರವಾಗಿ ಪ್ರಾರ್ಥನೆ ಮಾಡ್ಬೇಕು. ಅದಾದ ಮೇಲೆ ಈಗ ನೀನು 108 ದೇವ್ರ ಪ್ರತ್ಯಕ್ಷ ಆದ್ಮೇಲೆ ಹೇಳುವಂಥದ್ದು ಇರ್ತದಲ್ಲ, ಅದು ನಿನ್ನ ನಂಬಿಕೆ ಅಲ್ಲ, ನಿನ್ನ ದುರಾಸೆ ಆಗ್ತದ, ನಿನ್ನ ಅಪನಂಬಿಕೆ ಆಗ್ತದ. ನೀನ್ ಯಾವಾಗ ನಿನ್ನ ನಂಬಿಕೆ ಅನ್ನೋದೇನಂದ್ರೆ, ನೀನು 1 ವರ್ಷ, 1 ತಿಂಗಳು, 6 ತಿಂಗಳು, 3 ದಿನ, 1 ದಿನ ನೀನು ಉಪವಾಸ ಇದ್ದು ಏನೋ ಹೆಂಗೋ ಒಟ್ಟಿನಲ್ಲಿ ಪ್ರಾರ್ಥನೆ ಮಾಡ್ತಿರ್ಬೇಕಾದಾಗ ಅಷ್ಟು ದಿನಗಳು ಏನ್ ಉದ್ದೇಶಕ್ಕಾಗಿ ಪ್ರೇಯರ್ ಮಾಡ್ತಾ ಇದೆಯೋ, ದೇವರು ನಿನ್ನ ಮುಂಭಾಗದಲ್ಲಿ ಬಂದು ನಿನಗೆ ಏನ್ ಬೇಕು ಅಂದಾಗ ನೀನ್ ಯಾವ ಉದ್ದೇಶಕ್ಕಾಗಿ ಪ್ರೇಯರ್ ಮಾಡ್ತಿದ್ದಲ್ಲ ಅದನ್ನೇ ದೇವ್ರ ಹತ್ರ ಹೇಳ್ದಾಗ್ಲೇ ದೇವ್ರು ಹೇಳ್ತಾರೆ, ನಿನ್ನ ನಂಬಿಕೆ ಅಂತ ಹೋಗ್ಲಿ ಅಂತ. ನಮ್ಮ ಬೇಡಿಕೆ ಈ ರೀತಿಯಾಗಿ, ನಮ್ಮ ಹೃದಯ ನಂಬಿಕೆ ಈ ರೀತಿಯಾಗಿ ಮಾರ್ಕೊಡ್ಬೇಕು. ದೇವರನ್ನ ನೋಡೋದಿಕ್ಕಿಂತ ಮುಂಚಿತವಾಗಿ ಆತನ ಕುರುಡ ದೇವರನ್ನ ನಂಬಿದ, ದೇವರನ್ನ ನೋಡಿದ ತಕ್ಷಣನೇ, ದೇವರನ್ನ ಸಂಧಿಸಿದ ತಕ್ಷಣನೇ ಆತನ ಕಣ್ಣುಳ್ಳವನಾಗಿ ಮಾರ್ಪಡ್ತಾನೆ. ನಿನ್ನ ಜೀವಿತದಲ್ಲೂ ಅಷ್ಟೇನೆ, ನೀನ್ ಇದುವರೆಗೂ ಒಂದು ತಪ್ಪಿನಲ್ಲಿ, ಇದುವರೆಗೂ ದೇವರಿಗೆ ಇಷ್ಟ ಇಲ್ಲದ ಕಾರ್ಯಗಳನ್ನ ನಿನ್ನ ಜೀವಿತದಲ್ಲಿ ತೆಗೆಯಲ್ಪಡ್ಲಿಕ್ಕೆ ಆಗ್ದಲಿರಕ್ಕೆ ಕಾರಣ ಏನಂದ್ರೆ, ದೇವರನ್ನ ಇನ್ನೂ ನೀನು ಕಂಡುಕೊಂಡಿಲ್ಲ. ಹಲ್ಲೆಲೂಯಾ. ದೇವರನ್ನ ಇನ್ನೂ ಕಂಡುಕೊಂಡಿಲ್ಲ. ಒಂದು ಸುಳ್ಳಾಗಿರ್ಬೋದು, ಒಂದು ಕಪಟತನ ಆಗಿರ್ಬೋದು, ಒಂದು ಪಾಪ ಆಗಿರ್ಬೋದು, ಒಂದು ತಪ್ಪುಗಳಾಗಿರ್ಬೋದು, ಏನೇ ಆಗಿದ್ರು ನೀನು ದೇವರನ್ನ ಕಂಡುಕೊಳ್ಳುವುದಾದರೆ ನಿನ್ನ ಜೀವಿತದಲ್ಲಿ ಮತ್ತೆ ಅದಕ್ಕೆ ಜಾಗ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜಾಗ ಇಲ್ಲ. ಆದರೆ ಅಲ್ಲಿವರೆಗೂ ಇದ್ದಂತ ಕುರುಡ ದೇವರನ್ನ ನೋಡಿದ ತಕ್ಷಣನೇ ಕಣ್ಣುಳ್ಳವನಾಗಿ ಮಾರ್ಪಡ್ತಾನೆ. ನಿನ್ನ ಜೀವಿತದಲ್ಲೂ ಇದುವರೆಗೂ ನೀನು ಯಾವ ವಿಷಯದಲ್ಲಿ ಪಾಪ ಅನ್ನುವಂತ ವಿಷಯಗಳಲ್ಲಿ ಕುರುಡನಾಗಿರುವುದಾದ್ರೆ ಕರ್ತನು ಹೇಳ್ತಾ ಇದ್ದಾನೆ, ನಿನ್ನ ನಂಬಿಕೆ ಅಂತ ನಿನಗಾಗ್ಲಿ ಅಂತ ಹೇಳ್ತಾ ಇದ್ದಾರೆ. ನಿನ್ನ ಜೀವಿತದಲ್ಲಿ ಪಾಪದಿಂದ ನಾನು ಹೊರಗಡೆ ಬರಬೇಕು, ಈ ಸ್ವಭಾವಗಳಿಂದ ಹೊರಗಡೆ ಬರಬೇಕೆಂಬುದಾಗಿ ನೀನ್ ಆಸೆ ಪಡೋದಾದರೆ ಕರ್ತನ ಹೇಳ್ತಾನೆ, ನಿನ್ನ ನಂಬಿಕೆ ಅಂತ ಆಗ್ಲಿ ಎಂಬುದಾಗಿ. ಅದು ಹೇಳಿದ ಒಂದೇ ಮಾತಿಗೆ ನಿನ್ನ ಜೀವಿತವು ಬಿಡುಗಡೆ ಆಗಲಿಕ್ಕಿದೆ. ಪ್ರಿಯ ಸೋದರಿ, ನಮ್ಮನ್ನ ನಾವು ಸಂಪೂರ್ಣವಾಗಿ ನಾವು ಯಾರೆಲ್ಲ ರಾಜ ಈ ಒಂದು ಸಂದರ್ಭದಲ್ಲಿ ದೇವರ ವಾಕ್ಯಗಳನ್ನ ಕೇಳಿ ರಾಜ ದೇವರೇ ತಮ್ಮನ್ನ ತಾವು ಒಪ್ಪಿಸಿ ಕೊಡ್ತಾ ಇದ್ದರು, ಯೇಸುವಿನ ನಾಮದಲ್ಲಿ ಪ್ರತಿಯೊಬ್ಬರ ಜೀವಿತವನ್ನ ನೀನು ಆಶೀರ್ವದಿಸು, ಪ್ರತಿಯೊಬ್ಬರ ಭವಿಷ್ಯತನ್ನ ನೀನು ಬದಲಾಯಿಸು. ಯೇಸು ಕ್ರಿಸ್ತನ ನಾಮದಿಂದ ರಾಜ ಈ ಕ್ಷಣದಲ್ಲಿ ನಾನು ಅಪ್ಪಣೆ ಕೊಡ್ತಾ ಇದ್ದೀನಿ. ದೇವರೇ ನಿನ್ನನ್ನ ನಿನ್ನ ವಾಕ್ಯಗಳನ್ನ ಕೇಳಿದ ಕ್ಷಣಗಳು ಇದೇ ಕ್ಷಣದಲ್ಲಿ ಅವರ ಜೀವಿತದಲ್ಲಿ ಒಂದು ಬದಲಾವಣೆಗಳುಂಟಾಗ್ಲಿ, ಆಶೀರ್ವಾದ ಬಿಡುಗಡೆ ಆಗಲಿ. ಅವರ ಜೀವಿತದಲ್ಲಿರುವ ಬಂಧನಗಳು, ಕಟ್ಟಗಳು, ಸಾಲದ ಒತ್ತಡಗಳು, ಕಣ್ಣೀರುಗಳು, ರೋಗಗಳು ಯೇಸುವಿನ ನಾಮದಲ್ಲಿ ನಿರ್ಮೂಲನೆ ಆಗ್ಲಿ ಕರ್ತನೆ. ಎಲ್ಲಾದ್ರಿಂದ ಬಿಡುಗಡೆ ಹೊಂದಿಕೊಳ್ಳಲಿ ಯೇಸುವಿನ ನಾಮದಲ್ಲಿ. ಎಲ್ಲಾದ್ರಿಂದ ಬಿಡುಗಡೆ ಹೊಂದಿಕೊಳ್ಳಲಿ. ಎಲ್ಲ ಕ್ಯಾನ್ಸರ್ ಗೆಡ್ಡೆಗಳು ಕರಗಿ ಹೋಗಲಿ, ಎಲ್ಲಾ ವ್ಯಾಧಿಗಳು ಕರಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಎಲ್ಲ ದೇಹದಲ್ಲಿರುವಂತ ಗೆಡ್ಡೆಗಳು ಯೇಸುವಿನ ನಾಮದಲ್ಲಿ ಹಿಂಗಿ ಹೋಗಲಿ ರಾಜ. ಎಲ್ಲ ಸ್ಟಮಕ್ ಸ್ಟೋನ್ಗಳು ಕಂಪ್ಲೀಟ್ ಆಗಿ ಯೇಸುವಿನ ನಾಮದಲ್ಲಿ ಅದು ಗುಣವಾಗಲಿ. ಎಲ್ಲಾ ಸ್ಟೋನ್ಗಳು ಹೊರಗಡೆ ಬರಲಿ ಯೇಸುವಿನ ನಾಮದಲ್ಲಿ ರಾಜನೇ. ಗುಣ ಹೊಂದಲಿ. ಎಲ್ಲ ಥೈರಾಯ್ಡ್ಗಳು ಕಂಪ್ಲೀಟ್ ಆಗಿ ಗುಣವಾಗಲಿ ಯೇಸುವಿನ ನಾಮದಲ್ಲಿ. ರೀಕಾ ಲಾಭ ಶಿಬಿರಿಗಡದರಬ ಈ ಕ್ಷಣದಲ್ಲೇ ಯೇಸುವಿನ ನಾಮದಲ್ಲಿ ಎಲ್ಲಾ ಜ್ವರ ಬಿಟ್ಟೋಗ್ಲಿ, ತಲೆನೋವುಗಳು ಬಿಟ್ಟೋಗ್ಲಿ ಯೇಸುವಿನ ನಾಮದಲ್ಲಿ. ಗರ್ಭಕೋಶಗಳು ತೆರೆಯಲ್ಲಿ ಬಹುಮಾನಗಳು ಉಂಟಾಗಲಿ ಯೇಸುವಿನ ನಾಮದಲ್ಲಿ. ದೇವರೇ ಮದುವೆಗಿರುವ ಅಡ್ಡ ತಡೆಗಳನ್ನ ಒಡ್ಡದಾಕಲ್ಪಡಲಿ ಕರ್ತನೆ ಯೇಸುವಿನ ನಾಮದಲ್ಲಿ. ಕುಟುಂಬದಲ್ಲಿರುವಂತ ಎಲ್ಲಾ ದೇವರೇ ಬಿಕ್ಕಟ್ಟುಗಳು, ಇಕ್ಕಟ್ಟುಗಳು, ಎಲ್ಲಾ ಬೇಡದಲ್ಲಿರುವಂತ ಸಂಗತಿಗಳು ತೆಗೆಯಲ್ಪಡಲಿ. ಎಲ್ಲಾ ಜಗಳ ಮನಸ್ತಾಪಗಳು ನೀಗಲಿ. ಅಸಮಾಧಾನಗಳು ಹುಟ್ಟಿಸುವ ಆತ್ಮಗಳು ನಿರ್ಮೂಲನೆ ಆಗಲಿ ಯೇಸುವಿನ ನಾಮದಲ್ಲಿ. ಹೊಟ್ಟೆಯಲ್ಲಿರುವಂತ ಎಲ್ಲಾ ಇನ್ಫೆಕ್ಷನ್ಗಳು ಕಂಪ್ಲೀಟ್ ಆಗಿ ಹೀಲ್ ಆಗಲಿ ಯೇಸುವಿನ ನಾಮದಲ್ಲಿ.
ದೇವರೇ ನಿನ್ನ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರಪ್ಪ. ದೇವರೇ ಯಾರೆಲ್ಲ ನಿನ್ನ ವಾಕ್ಯಗಳನ್ನ ರಾಜ ಕಂಡುಕೊಂಡಿದ್ದರು, ದೇವರೇ ನಿನ್ನ ವಾಕ್ಯವೇ ನೀನಾಗಿದೆಯ ಸ್ವಾಮಿ. ವಾಕ್ಯವನ್ನ ನೋಡಿದಂತ, ವಾಕ್ಯವನ್ನ ಕೇಳಿದಂತ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತಗಳು ಉಂಟಾಗಲಿ. ಅವರ ಜೀವಿತದಲ್ಲೂ ಬದಲಾವಣೆಗಳು, ಅವರ ಕೆಲಸ ಕಾರ್ಯಗಳಲ್ಲಿ ಆಶೀರ್ವಾದಗಳು ಉಂಟಾಗಲಿ. ಇನ್ನು ಮುಂದೆ ಜಯದ ಜೀವಿತವನ್ನು ಜೀವಿಸಲಿ. ಹೀಗೆ ಮಾಡಿದಕ್ಕಾಗಿ ಸ್ತೋತ್ರಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆ. ಆಮೇನ್ ಆಮೇನ್.